GKVK ಕೃಷಿ ಮೇಳ 2024ನೇ ಇಸ್ವಿ ವಿಡಿಯೋ ಇದು. ಇಲ್ಲಿ ಸೂರ್ಯಕಾಂತಿ ಬೆಳೆದಿದ್ದಾರೆ GKVKನಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂತ. ತೆನೆ ತುಂಬ ಕಾಳು ತುಂಬಿಕೊಂಡಿದೆ. ಬಹಳ ಚೆನ್ನಾಗಿದೆ. ಅಷ್ಟು ಅದ್ಭುತವಾಗಿ ಬೆಳೆದಿದ್ದಾರೆ. ವೈಜ್ಞಾನಿಕವಾಗಿ ಬೆಳೆದಿದ್ದಾರೆ. ಬಹಳ ಚೆನ್ನಾಗಿದೆ. ಹಾಗೆ ನಾವು ಸರ್ವೇ ಸಾಮಾನ್ಯ ಅಲ್ಲಿ ಕಂಡು ಬಂದಂಥ ದೃಶ್ಯ ಏನಪ್ಪ ಅಂದರೆ, ಚೆಂಡು ಹೂವನ್ನು ಹಾಕಿದ್ದಾರೆ. ಏನಕ್ಕೆ ಈ ಚೆಂಡು ಹೂವನ್ನು ಹಾಕಿದ್ದಾರೆ ಅಂತ ಹೇಳಿದ್ರೆ, ಈ ಚೆಂಡು ಹೂವಿಂದ ಒಂದು ಉಪಯೋಗ ಏನಪ್ಪ ಅಂದರೆ, ಕ್ಯಾಚ್ ಕ್ರಾಪ್ ಆಗಿ ಕೆಲಸ ಮಾಡುತ್ತಂತೆ ಅದು. ಹಾಗೆ ನೋಡಿ ತೊಗರಿ ಎಷ್ಟು ಚೆನ್ನಾಗಿದೆ ನೋಡಿ. ಎಲೆಗಿನ ಬರೀ ಕಾಯಿನೇ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲೆನೇ ಕಮ್ಮಿ ಇದೆ, ಕಾಯಿನೇ ಅಷ್ಟು ಅದ್ಭುತವಾಗಿ ಬಂದಿದೆ. ಇದಂತೂ ಹೊಸ ತಳಿ ಅಂತ ಇದು. ಅಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ತಳಿಗಳನ್ನು ರೈತರು ಆಯ್ಕೆ ಮಾಡಿಕೊಂಡು ಒಳ್ಳೆಯ ರೀತಿಯಿಂದ ಬೆಳೆದು ಒಳ್ಳೆಯ ಲಾಭ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ. ನೋಡಿ ನಮ್ಮ ಮೇಡಮ್ ಅವರು ತೋರಿಸ್ತಾ ಇದ್ದಾರೆ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಅದು ಅಬ್ಬಬ್ಬಬ್ಬ ಭಾಳ ಚೆನ್ನಾಗಿದೆ. ನೋಡಿ ಚೆಂಡು ನೋಡಿ. ಆ ಚೆಂಡು ಅಲ್ಲಿ ಹಾಕಿರೋ ಕಾರಣ ಏನಪ್ಪ ಅಂದರೆ, ಕ್ಯಾಚ್ ಕ್ರಾಪಾಗಿ ಕೆಲಸ ಮಾಡುತ್ತೆ ಅದು. ಯಾವುದೇ ಥರ ಹೂಜಿಗಳು ಬಂದರೆ ನಮ್ಮ ಮೇನ್ ಬೆಳೆಗೆ ಹಾನಿ ಮಾಡದಂತೆಯೇ ಚೆಂಡುನ ಹಾನಿ ಮಾಡುತ್ತೆ. ನೋಡಿ ನಮ್ಮ ಮೇಡಮ್ ಅವರು ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ನೋಡಿ, ಎಷ್ಟು ಸೂಪರಾಗಿ ಬಂದಿದೆ ಅಂತ. ಭಾಳ ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ವೈಜ್ಞಾನಿಕವಾಗಿ ಬೆಳ್ಕೊಂಡು ರೈತರಾದವರು ಜೀವನದಲ್ಲಿ ಚೆನ್ನಾಗಿರಬೇಕು ಅಂತ ಇಚ್ಛೆ ಪಡ್ತೀವಿ. ನೋಡಿ ಒಬ್ಬ ಏನು ಅದ್ಭುತವಾಗಿ ಬಂದಿದೆ ಅಂತ. ಭಾಳ ಚೆನ್ನಾಗಿ ಬಂದಿದೆ. ಸೂಪರಾಗಿ ಬಂದಿದೆ. ಹೋಗಿ ನೋಡಿ, ಅದು ಯಾವ ತಳಿ ಅಂತ ಬೋರ್ಡ್ ಹಾಕಿದ್ದಾರೆ ಇಲ್ಲಿ. ಇದು ಸೂಪರಾಗಿದೆ ನೋಡಿ. ಯಾವ ತಳಿ ಏನು ಎತ್ತಂತ ಎಲ್ಲ ವಿವರ ಕೊಟ್ಟಿದ್ದಾರೆ. ಇನ್ನೊಂದು, ಇದು ಹೂಜಿ ಟ್ರ್ಯಾಪ್ ಅಂತ. ಇದರಲ್ಲಿ ಹೂಜಿ ಬಂದು ಟ್ರ್ಯಾಪ್ ಆಗುತ್ತೆ. ಈ ಥರದ ಸಣ್ಣ ಪುಟ್ಟ ಇದನ್ನು ಉಪಯೋಗಿಸ್ಕೋಬೇಕು ರೈತರು. ಇದರಿಂದ ಭಾಳ ಉಪಯೋಗ ಆಗುತ್ತೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗೆ ಇದು ಭಾಳ ಚೆನ್ನಾಗಿ